ರಾಣಿ ಇದ್ದಂಗೆ ಅವಳು ನಮ್ಮ ಮನೆಗೆ ಬಂದು ಅವಳು ನಮ್ಮನ್ನು ಅತ್ತೆ ಅಂತ ನೋಡಲ್ಲ, ನಾವಿಬ್ಬರು ಫ್ರೆಂಡ್ ಥರ ಇದ್ದೀವಿ. ನಾನು ಯಾವಾಗಲೂ ಸೊಸೆನ ಯಾವಾಗಲೂ ಯಶ್ಗೂ ಹೇಳ್ತಾ ಇರ್ತೀನಿ, ಒಂಥರ ನಾವೇನು ಒಂಥರ ಫ್ರೆಂಡ್ ಥರ. ಅವಳು ಯಶ್ ಯಾವಾಗಲೂ ಹೇಳ್ತಾ ಇರ್ತಾನೆ, ನೀ ಮುದುಕಿ ಯಾವಾಗಲೂ ಸೊಸೆ ಪರ ಅಂತೆಲ್ಲ ಬೈತಾರೆ. ಅಂದರೆ ನಾವು ಇನ್ನೊಬ್ಬರು ಹೆಣ್ಮಕ್ಳನ್ನ ನಾವು ಹೆಂಗೆ ನೋಡ್ಕೋಬೇಕು ಅನ್ನೋದು ಕಲ್ತಿದ್ವಿ. ಯಾರೋ ಹೇಳಿ ಕಲ್ತ್ಕೊಳ್ಳೋಷ್ಟು ನಾವು ನಮ್ಮನೇಲೂ 6 ಜನ ಹೆಣ್ಮಕ್ಳಿದ್ದಾರೆ. ಬಟ್ ಕಂಡೀಷನ್ ಬೇರೆ, ಪ್ರೀತಿ ಮಾಡೋ ಜಾಗ ಬೇರೆ, ಎರಡಕ್ಕೂ ಬೇರೆ ಬೇರೆ ಟೈಮ್ ವ್ಯತ್ಯಾಸ. ಅಲ್ಲ, ನಾನು ಹೇಳ್ತಾ ಇರೋದು ಅವ್ರೇನೋ ಹೇಳಿದ್ರು ಅಂದರೆ ಸೊಸೆ ಯಜಮಾನ್ರು ಅವಳು ಮಾತಾಡ್ಕೋತಾರೆ, 3 ಹೊತ್ತು ನಾನು ಮಾತಾಡ್ತಾ ಕೂತಿರಲ್ಲ. ನಮ್ಮನೇಲಿ ಆ ಸೆಂಟಿಮೆಂಟ್ ಇಲ್ಲ ಅಂತ ಹೇಳಿದ್ದೀನಿ. ಈಗ ನಿಮ್ಮ ಮಿಸ್ಸಸ್ ಹತ್ರ ನೀವು ಎಷ್ಟೊತ್ತು ಮಾತಾಡ್ತೀರಾ, ಅಮ್ಮನ ಹತ್ರ ಎಷ್ಟೊತ್ತು ಮಾತಾಡ್ತೀರಾ, ಜೊತೆಗೆ ನಿಮ್ದು ಈ ಜಾಬ್ ಇದೆಯಲ್ಲ ಅದಕ್ಕೆ ಟೈಮಿಂಗ್ಸ್ ಇಲ್ಲ. ಸಾಕಾಗಿರುತ್ತೆ. ಟ್ರಾಫಿಕಲ್ಲಿ ಮನೆಗೆ ಹೋಗಿ ಅಮ್ಮ ನನಗೆ ಫೋನ್ ಮಾಡಿಲ್ಲ ಅಂತ ಅಳ್ತಾ ಕೂತ್ಕೊಬಿಟ್ರೆ ನಿಮ್ಮ ಕತೆ ಮುಗಿದೋಯ್ತು. ಅವೆಲ್ಲ ಮೊದಲಿಂದ ಕಲಿಸಿದ್ದೀವಿ ಯಶ್, ಅದಕ್ಕೆ ಅಷ್ಟು ದೂರ ಹೋಗಿರುತ್ತೆ. ಆ್ಯಂಡ್ ನೇರ ನುಡಿ ಯಾವಾಗಲೂ ಕೂಡ ನಿಮ್ಮದು. ಆ್ಯಂಡ್ ಹಾಸನದವ್ರು ಆಗಿರೋದ್ರಿಂದ ಮುಚ್ಚು ಮರೆ ಇಲ್ಲ. ನೇರ ನುಡಿ ಏನು ಅಂತ ಇನ್ನೇನು ಹೇಳಿ, ನಾನು ಒಳಗಡೆ ಒಂದು ಹೊರಗಡೆ ಒಂದು ಹೇಳಿದ್ರೆ ಯಾವತ್ತೋ ಒಂದಿನ ಆಚೆ ಬರುತ್ತೆ. ನಿಜ ನಿಜ. ನಿಮಗೆ ಗೊತ್ತಿಲ್ಲದೆ ಇರ್ಬೋದು, ನಮ್ಮ ಸರೌಂಡಿಂಗ್ ಇರೋರು ಅವ್ರಿಗೆಲ್ಲ ಗೊತ್ತಾಗುತ್ತಲ್ಲ ಅಮ್ಮ ಸುಳ್ಳು ಹೇಳ್ತಾವ್ರೆ ಅಂತ. ಹೌದು. ಈಗ ನಿಮ್ಮ ಹತ್ರ ನಾನು ಸುಳ್ಳು ಹೇಳ್ತಿರ್ಬೋದು, ಅಲ್ಲಿರೋರಿಗೆ ಗೊತ್ತಲ್ಲ, ದಿನ ನನ್ನ ಜೊತೆ ಇರ್ತಾರಲ್ಲ, ಅಮ್ಮ ಏನು ಮಾಡ್ತಾರೆ ಏನು ಹೋಗ್ತಾರೆ ಅಂತ. ಇದು ಎಲ್ಲ ಕೇಳಿಸ್ಕೋಬೇಕು ನಾವು. ಇಲ್ಲಿಗೆ ಬಂದಮೇಲೆ ನಿಮಗೆ ಆ ಕೇಳಿಸ್ಕೊಳ್ಳೋಕ್ಕೂ ರೆಡಿ ಇರಬೇಕು. ಏನು ಬೇಕಾದ್ರೂ ಮಾತಾಡ್ತಾರೆ. ಅವ್ರ ಖುಷಿ ಅವ್ರಿಗೆ ಗೊತ್ತಿರಲ್ಲ, ದೂರದಲ್ಲಿ ಇರ್ತಾರೆ ಪಾಪ, ಹಂಗೆ ಅನ್ಸುತ್ತೆ ಅವ್ರಿಗೆ. ಏನಪ್ಪ ಇವರು ಸೊಸೆನ ಆರ್ಟಿಫಿಷಿಯಲಾಗಿ ಮಾತಾಡ್ದೇನೆ ಹಿಂಗೆ ಮಾತಾಡ್ತಾರೆ ಅಂತ. ಬಟ್ ಹಂಗಲ್ಲ, ಅವ್ರಿಗೆ ಎಷ್ಟು ಗುಡ್ ಅನ್ನೋ ಕೆಲಸ ನಾನು ಮಾಡ್ತೀನಿ ಅನ್ನೋ ನಂಬಿಕೆ ನನಗೆ ಇಟ್ಕೊಂಡೇ ಬಂದಿದ್ದೀನಿ. ಅನ್ನಲಿಲ್ಲ ಅಂದರೆ ನಾನೇನೋ ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಳ್ಳೋಕ್ಕೂ ರೆಡಿ ಇದ್ದೀನಿ.